ಪ್ರೀತಿಯ ವಿದ್ಯಾರ್ಥಿಗಳೇ, ನೀವು 10ನೇ ತಾರೀಕು ಮಾಡಿದಂಥ ಗುರುವಂದನಾ ಕಾರ್ಯಕ್ರಮದಿಂದ ನಿಜಕ್ಕೂ ಒಂದು ರೀತಿಯಲ್ಲಿ ಹೊರಗೆ ಬರಲಿಕ್ಕೆ ಆಗ್ತಾಯಿಲ್ಲ. ಅಷ್ಟೊಂದು ಭಾವನಾತ್ಮಕವಾದಂಥ ಸಮ್ಮಿಳನ ನಮ್ಮ ನಡುವೆ ನಡೆಯಿತು. ನೀವು ಬೆರೆತಂಥ ರೀತಿ, ನೀವು ನಡ್ಕೊಂಡಂತಹ ನಡವಳಿಕೆ, ನೀವು ಆಡಿದಂತಹ ಮಾತುಗಳು, ನೀವು ಎಲ್ಲರಿಗೂ ಕೂಡ ಶಿಕ್ಷಕರಿಗೆ ಪಾದ ಮುಟ್ಟಿ ನಮಸ್ಕಾರ ಮಾಡಿದಂತಹ ರೀತಿ ನಿಜಕ್ಕೂ ತುಂಬ ಅಚ್ಚರಿಯನ್ನು ಮೂಡಿಸ್ತು. ನನ್ನ ವಿದ್ಯಾರ್ಥಿಗಳು ಪ್ರಬುದ್ಧರಾಗಿದ್ದಾರೆ ಅಂತ ನಾನು ಯಾವತ್ತೂ ಕೂಡ ಅಂದ್ಕೊಂಡಿರಲಿಲ್ಲ. ಅದರಲ್ಲೂ ನನ್ನ ನೆಚ್ಚಿನ ಬ್ಯಾಚ್ ಇದು ಅಂತ ಈಗ ಅನ್ನಿಸ್ತಾ ಇದೆ. ಎ ಬಿ ಸಿ, ಅದರಲ್ಲೂ ಸಿ ಸೆಕ್ಷನ್ ಅವರೇ ಜಾಸ್ತಿ ಬಂದಿದ್ದೀರಿ ಅಂತ ಕೆಲವು ಮಕ್ಕಳುಗಳು ಹೇಳಿದಾಗ, ನಿಮ್ಮನ್ನು ನೋಡಲಿಕ್ಕೆ ಬಂದಿದ್ದೀವಿ ಸರ್ ಅಂತ ಕೆಲವು ಮಕ್ಕಳು ಹೇಳಿದಾಗ ನಿಜಕ್ಕೂ ಒಂಥರ ಆ ರಾತ್ರಿ ನಿಮ್ಮ ಗುರುವಂದನಾ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಒಂದು ರಾತ್ರಿ ನಿದ್ರೆನೇ ಬರಲಿಲ್ಲ. ಎಲ್ಲವೂ ಕೂಡ ಹಾದು ಹೋಗ್ತಾ ಇತ್ತು. ನಡೆದಂಥ ಘಟನೆಗಳು, ನೀವು ಅಲ್ಲಿ ಗೋಡನಲ್ಲಿ ಬಂದು ಕೂತ್ಕೊಳ್ತಾ ಇದ್ದದ್ದು, ಅದ ನಂತರ ಇಲ್ಲಿ ಬಂದು ನೆಲದ ಮೇಲೆ ಕೂತ್ಕೊಂಡು ಪಾಠವನ್ನು ಕೇಳ್ತಾ ಇದ್ದಂಥದ್ದು, ಅಂಥದ್ರಲ್ಲಿ ಅದ್ಭುತವಾಗಿ ಮಮತಾ ಒಳ್ಳೆ ಉರಿದಂಗೆ ಪಟ 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 ಅಂತ ಮಾತನಾಡಿದ್ಲು. ಮಗಳೇ ಅಂತ ನನ್ನ ಮಾತನಾಡ್ತಿದ್ರಿ ಸರ್, ನೀವು ಒಂದು ರೀತಿಯಲ್ಲಿ ಗುಚ್ಛ ಭಂಡಾರ ಅಂತಂತೆಲ್ಲ ಹೇಳಿದ್ಲು. ಆ ಶ್ರುತಿಯ ನಡವಳಿಕೆ, ವಿಕಾಸ್ ನಡವಳಿಕೆ, ಮಹೇಶನ ಒಂದು ರೀತಿಯಲ್ಲಿ ಕ್ರಿಯಾಶೀಲತೆ, ಅಷ್ಟೊಂದು ಜನ. ಆದರೆ ಆಮೇಲೆ ಮತ್ತೆ ಕೆಲವು ಮಕ್ಕಳುಗಳು ಹೇಳಿದ್ರು, ನಮ್ಮನ್ನು ನೋಡಲಿಕ್ಕೋಸ್ಕರನೇ ಬೆಂಗಳೂರಿಂದ ಬಂದಿದ್ದೆ ಅಂತಲೂ ಕೂಡ ಕೆಲವು ಮಕ್ಕಳು ವಿಚಾರವನ್ನು ತಿಳಿಸಿದ್ರು. ಹ್ಯಾಟ್ಸಪ್ ಮಕ್ಕಳ, ಒಳ್ಳೆಯವರಾಗಿರಿ. ಆಮೇಲೆ ನಿಜಕ್ಕೂ ಕೇಳಿ ಖುಷಿ ಆಯಿತು. ಎಷ್ಟೋ ಜನ ಒಂದು 10-15 ಕೆಲಸಗಾರರಿಗೆ ಕೆಲಸವನ್ನು ಕೊಡ್ತಕ್ಕಂಥ ಸ್ವಾವಲಂಬಿಗಳಾಗಿದ್ದೀರಿ, ದುಡಿತಾ ಇದ್ದೀರಿ. ಆದರೂ ಗರ್ವ ಇಲ್ಲ, ಅಹಂಕಾರ ಇಲ್ಲ, ಸೌಮ್ಯ ಸ್ವಭಾವ, ಒಬ್ರನ್ನೊಬ್ಬರು ಬೆರೆತ್ಕೊಂಡು ಕೆಲಸ ಮಾಡ್ತಕ್ಕಂಥ ರೀತಿ, ಬಂದಂಥದ್ದು, ಇದೆಲ್ಲವನ್ನು ಕೂಡ ನೋಡ್ತಾ ಇದ್ದರೆ ನನ್ನ ಮನಸ್ಸಂತೂ ಭಾವ ತುಂಬಿ ಬರ್ತಾಯಿದೆ. ಎಷ್ಟು ನಗಬೇಕು ಅಂದರೂ ನಗ್ಲಿಕ್ಕೆ ಆಗ್ತಾಯಿಲ್ಲ. ಇಂಥ ನಮ್ಮ ಮಕ್ಕಳಿಗೆ ಒಂದು ರೀತಿಯಲ್ಲಿ ನನಗೆ ಯಾರು ನೆನಪಾದ್ರಪ್ಪ ಅಂತಂತಂದರೆ ರಾಮಕೃಷ್ಣ ಪರಮಹಂಸರು ನೆನಪಾದ. ರಾಮಕೃಷ್ಣ ಪರಮಹಂಸರಿಗೆ ಅತ್ಯುತ್ತಮವಾದ ಶಿಷ್ಯ ವಿವೇಕಾನಂದ. ನಮ್ಮನ್ನು ನೀವು ನಿಮ್ಮ ನಡವಳಿಕೆಯಿಂದ ನೀವು ವಿವೇಕಾನಂದರ ಥರ ಆದ್ರಿ, ನಮ್ಮನ್ನು ರಾಮಕೃಷ್ಣ ಪರಮಹಂಸರ ಥರ ತಗೊಂಡೋಗಿ ಕೂರಿಸ್ಬಿಟ್ರಿ. ನಿಜಕ್ಕೂ ಹೇಗೆ ನಿಮಗೆ ಒಂಥರ ಕೃತಜ್ಞತೆ ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಮಕ್ಕಳು. ಅಷ್ಟು ಜನ, ಅದರಲ್ಲೂ ವಿಶೇಷವಾಗಿ ಹೆಣ್ಮಕ್ಳು ಬಂದು ಸೇರಿದ್ದದ್ದು, ಆ ನಗುಮುಖ, ಸರ್ ಅಂತ ಮಾತನಾಡಿಸಿದ್ದು, ನಿಮ್ಮ ನೋಡ್ಲಿಕ್ಕೋಸ್ಕರನೇ ಬಂದಿದ್ವಿ ಸರ್ ಅಂತ ಮಾತಾಡಿದ್ದು, ತಲೆ ಮುಟ್ಟಿ ಮಗಳೇ ಅಂತ ನಮಗೆ ಇದರಾಗಿ ಪಾಠ ಹೇಳ್ಕೊಡ್ತಿದ್ರಿ ಅಂತ ನೆನೆಸ್ಕೊಂಡದ್ದು, ನಿಮ್ಮ ಒಂದೊಂದು ನಯ ವಿನಯದ ನುಡಿಗಳು ಕೂಡ ತುಂಬಿ ಬಂತು. ಮತ್ತು ಹೇಗೆ ನೀವು ಕನ್ವಿನ್ಸ್ ಮಾಡಿ ಬಂದರೋ ಗೊತ್ತಿಲ್ಲ. ಆ ಕುಟುಂಬದ ಕೆಲಸ ಕಾರ್ಯಗಳು, ಅವತ್ತು ತುಂಬ ಮದುವೆಗಳು, ತುಂಬ ಕಾರ್ಯಕ್ರಮಗಳು, ಅದೆಲ್ಲವನ್ನು ಬದಿಗೊತ್ತಿ ನೀವು ಬಂದ್ರಲ್ಲ. ನಿಜವಾಗ್ಲೂ ಒಬ್ಬ ಗುರುವಿಗೆ ಇನ್ನೇನನ್ನೂ ನೀವು ಕೊಡಬೇಕಾದ ಅವಶ್ಯಕತೆ ಇಲ್ಲ. ಒಬ್ಬ ಗುರುವಿಗೆ ಇದೇ ಬೇಕಾಗಿರೋದು. ಒಬ್ಬ ಗುರುವಿಗೆ ಬೇಕಾಗಿರೋದೇನಪ್ಪ ಅಂತಂದರೆ ಒಳ್ಳೆ ನಡವಳಿಕೆ, ಪ್ರೀತಿ, ವಿಶ್ವಾಸ, ನಂಬಿಕೆ, ಪ್ರಾಮಾಣಿಕತೆ, ನೇರವಾದ ನಡೆ, ಆಮೇಲೆ ಪ್ರೀತಿಯಿಂದ ಖುಷಿಯಿಂದ ನೀವು ಅಲ್ಲಿ ಬಂದ್ರಲ್ಲ, ಅದು ನಮಗೆ ಬೇಕಾಗಿರೋದು. ಅದೇ ನೀವು ಕೊಡ್ತಕ್ಕಂಥ ಒಳ್ಳೆ ಗೌರವ, ಒಳ್ಳೆ ಸನ್ಮಾನ. JKS ಕೂಡ ತುಂಬ ಖುಷಿಯಾದರು. ಅದು ನನಗಂತೂ ಬಿಡು, ಬಂದು ನಮ್ಮ ಮನೆಯಲ್ಲೂ ಕೂಡ ಹೇಳೋದು, ಏನಪ್ಪ ಇಷ್ಟೊಂದು ಶಿಷ್ಯ ಬಲ ನಿನಗೆ ಅಂತ ಹೇಳೋದ್ರು. ಆಮೇಲೆ ನಿಜಕ್ಕೂ ಇನ್ನೊಂದು ಸಾರಿ ನಾನು ಮರೆಯಲಾಗದೆ ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ ಮಕ್ಕಳ. ನಾನು ಸನ್ಮಾನ ಕಾರ್ಯಕ್ರಮ ಬಂದಾಗಲಂತೂ ನೀವು ಎಂಟೈರ್ ಒಂದೊಂದು ಬ್ಯಾಚ್ ಆಗಿ 5-6 ಬ್ಯಾಚ್ ಆಗಿ ನನ್ನ ಜೊತೆ ಬಂದು ನೀವು ನಿಂತ್ಕೊಂಡ್ರಲ್ಲ, ನಿಮ್ಮ ಒಂದು ಆ ಋಣ ಭಾಗ್ಯಕ್ಕೆ ನಿಜಕ್ಕೂ ಧನ್ಯವಾದಗಳು. ಬಾಬಾ ಸಾಹೇಬರು ಒಂದು ಮಾತಾಡ್ತಾರೆ, ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರರು ಅಂತಂತ. ಇತಿಹಾಸವನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ನೀವು ಆ ಇತಿಹಾಸವನ್ನು ನನಗೆ ಮರುಕಳಿಸ್ಕೊಟ್ಬಿಟ್ರಿ. ಶಿಷ್ಯರಿಗೆ ನಾವು ಕೊಟ್ಟಂಥ ಕೊಡುಗೆ, ನಾವು ಕೊಟ್ಟಂಥ ಜ್ಞಾನ, ನಾವು ಕೊಟ್ಟಂಥ ವಿದ್ಯೆ, ಅದು ಯಾರಿಂದನೂ ಕಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದು ಯಾರೂ ಕೂಡ ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಅದೇ ಉದಾಹರಣೆಗೆ ಯಾವುದನ್ನು ಬೇಕಾದರೂ ಕಸ್ಕೋಬೋದು. ಹಣ, ಅಂತಸ್ತು, ಎಲ್ಲ ಸೌಂದರ್ಯ ಎಲ್ಲವನ್ನೂ ಕಸ್ಕೊಳ್ಬೋದು. ಆದರೆ ನಿಮ್ಮ ಕೊನೆವರೆಗೂ ನಿಮ್ಮ ಜೊತೆಲಿ ಬರ್ತಕ್ಕಂಥದ್ದು ಅಂದರೆ ನೀವು ಕಲ್ತಿರ್ತಕ್ಕಂಥ ವಿದ್ಯೆ ಇದೆ, ಜೊತೆಗೆ ವಿನಯ ಇದೆ. ವಿದ್ಯೆ ಇದ್ದು ವಿನಯ ಇಲ್ಲದೇ ಅದು ವ್ಯರ್ಥ. ನಾನೆಲ್ಲ ಆ ಬ್ಯಾಚಿನ ಮಕ್ಕಳಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಎಲ್ಲ ಮಕ್ಕಳಲ್ಲೂ ಕೂಡ ವಿನಯ ಇತ್ತು. ಎಲ್ಲ ಮಕ್ಕಳಲ್ಲೂ ಕೂಡ ಒಂದು ರೀತಿ ಆತ್ಮಸಂತೋಷ ಇತ್ತು, ಆತ್ಮ ತೃಪ್ತಿ ಇತ್ತು. ನಾನು ರೈತ ಅಂತ ಕೆಲವರು ಹೇಳ್ಕೊಂಡ್ರು, ನಾನು ಕಾರ್ಮಿಕ ಅಂತ ಕೆಲವರು ಹೇಳ್ಕೊಂಡ್ರು, ಗೃಹಿಣಿ ಅಂತ ಕೆಲವರು ಹೇಳ್ಕೊಂಡ್ರಿ. ಎಷ್ಟು ಸಂತೋಷ ಇತ್ತು, ಎಷ್ಟು ಆತ್ಮತೃಪ್ತಿ ಇತ್ತು. ಕೊನೆಗೆ ಬಸವಟ್ಟಿಗೆ ಆ ಮಗು, ಚಿಕ್ಕ ಮಗು ಬದನವಾಳ ಹತ್ರ ಬಂದು ನನ್ನನ್ನು ಒಪ್ಕೋತು, ಸರ್ ನಿಮ್ಮನ್ನ ಬಿಟ್ಟು ಹೋಗೋಕ್ಕೆ ಮನಸ್ಸಾಗ್ತಾ ಇಲ್ಲ ಸರ್ ನನಗೆ ಅಂತ. ಇದನ್ನೆಲ್ಲ ನೋಡಿದಾಗ ಮಕ್ಕಳ ನಿಜಕ್ಕೂ ಮಹೇಶ್ ಕೆಬ್ಬೆಪುರ ತುಂಬ ಎತ್ತರಕ್ಕೆ ಬೆಳೆದ್ಬಿಟ್ಟ. ಮತ್ತು ವಿಕಾಸ್, ಎಲ್ಲರೂ ಕೂಡ ನಮ್ಮ ನೆನಪಲ್ಲಿ ನೀವು ತುಂಬ ಎತ್ತರಕ್ಕೆ ಬೆಳೆದ್ಬಿಟ್ರಿ ಮಕ್ಕಳ. ನಿಮ್ಗೆ ಇದೇ ಹೀಗೆ ಇರಲಿ,
ಹೆಮ್ಮರವಾಗಿರಿ, ಹೆಮ್ಮರಕ್ಕೆ ಬೆಳಕಾಗಿರಿ, ಸಮಾಜಕ್ಕೆ ಬೆಳಕಾಗಿರಿ. ಸೊ ಗುರುಗಳಾಗಿ ನಾವು ನಿಮ್ಗೆ ಕೇಳ್ಕೊಳ್ಳೋದು ಇಷ್ಟೇ. ನನಗಂತೂ ತುಂಬ ಆತ್ಮತೃಪ್ತಿಯಾಗಿದೆ. ಒಳ್ಳೆಯ ಊಟ, ಒಳ್ಳೆಯ ಮಾತು, ಒಳ್ಳೆಯ ನಡವಳಿಕೆ, ಒಳ್ಳೆಯ ಕಾರ್ಯಕ್ರಮ. ಅಷ್ಟೆಲ್ಲ ಇದಾಗಿ ಬಂದಿದ್ದವ್ರು ನೀವು ಆ ನೆಲದ ಕಸ ಗಲೀಜಾಗಿರ್ತಕ್ಕಂಥ ನೆಲ ಅನ್ನೋದನ್ನು ನೋಡಿದೆ. ಕ್ಲಾಸ್ ರೂಮಲ್ಲಿ ನೆಲದ ಮೇಲೇ ಕೂತ್ಕೊಂಡ್ಬಿಟ್ರಿ. ಇದಕ್ಕಿಂತ ಇನ್ನೇನು ಬೇಕು? ಬೆಂಚಲ್ಲಿ ಕೂತ್ಕೊಂಡ್ರಿ. ಬನ್ನಿ ಸಾರ್, ಬನ್ನಿ ಸಾರ್, ಬನ್ನಿ ಸಾರ್ ಅಂತ ಕರೆದು ಮಾತನಾಡಿಸೋದು ನನಗಂತೂ ಹೃದಯ ತುಂಬಿ ಬಂದಿದೆ. ಸಾಧ್ಯವಾದರೆ ಇನ್ನೊಮ್ಮೆ ಯಾವಾಗಲಾದರೂ ಭೇಟಿ ಆಗೋಣ. ಸೊ ಇಂಥ ಒಂದು ಭೇಟಿಯನ್ನು ಒದಗಿಸ್ತದೆ ಯಾರ್ಯಾರ ಶ್ರಮ ಇದೆ ಗೊತ್ತಿಲ್ಲ. ಅವರೆಲ್ಲರಿಗೂ ಕೂಡ ನನ್ನ ಮನಸ್ಸಿನಾಳದಿಂದ ತುಂಬ ಹೃದಯದಿಂದ ಹಾರೈಸ್ತೀನಿ. ಮಕ್ಕಳ ಒಳ್ಳೆಯದಾಗಲಿ, ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ, ಸಮಾಜಕ್ಕೆ ಒಳ್ಳೆಯ ಬೆಳಕಾಗಿದ್ದೀರಾ. ನನಗಂತೂ ಆತ್ಮ ತೃಪ್ತಿಯಾಗಿದೆ, ಖುಷಿಯಾಗಿದೆ. ಇಂಥ ಮಕ್ಕಳನ್ನ ನಾನು ಕೊಡುಗೆಯಾಗಿ ಕೊಟ್ಟಿದ್ದೀನಲ್ಲಪ್ಪ. ಎಷ್ಟೋ ಜನ ಕಾಮೆಂಟ್ಸ್ ಬಂದು ಹೇಳ್ತಾ ಇದ್ದಾರೆ, ಅಂಥ ಮಕ್ಕಳನ್ನು ಪಡೆದು ನೀವೇ ಧನ್ಯರು ಸರ್ ಅಂತ ನನ್ನ ಸ್ನೇಹಿತರಲ್ಲಿ ಹೇಳ್ತಾ ಇದ್ದಾರೆ. ನಿಜಕ್ಕೂ ನಾನು ಧನ್ಯ ನಿಮ್ಮಂಥ ವಿದ್ಯಾರ್ಥಿಗಳನ್ನು ಪಡೆದದ್ದು. ಒಳ್ಳೆಯದಾಗಿರಿ, ಖುಷಿಯಾಗಿರಿ, ನೆಮ್ಮದಿಯಾಗಿರಿ. ಮೊದಲೇ ಹೇಳಿದ್ನಲ್ಲ, ಚೆನ್ನಾಗಿ ದುಡೀರಿ, ಚೆನ್ನಾಗಿ ಊಟ ಮಾಡಿ, ನಿಮ್ಮ ಜೀವನ ಚೆನ್ನಾಗಿರಲಿ. ನಿಮ್ಮ ಕುಟುಂಬಗಳನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಆ ಮೂಲಕ ಸಮಾಜಕ್ಕೆ ಬೆಳಕಾಗಿ. ನಿಜಕ್ಕೂ ನನಗೆ ಹೊರಬರಲಿಕ್ಕೆ ಆಗ್ತಾಯಿಲ್ಲ. ಸೊ ಒಬ್ಬ ಗುರುವಾಗಿ ಕಣ್ಣೀರು ಸುರಿಸ್ತಿರೋ ಅದಕ್ಕೆ ಬೆಲೆ ಬರೋದಿಲ್ಲ. ಈ ಕಣ್ಣಲ್ಲಿ ನೀರು ಈಚೆಗೆ ಬರದೇ ಇರ್ಬೋದು, ಆದರೆ ಭಾವ ತುಂಬಿ ಒಂದು ಮನಸ್ಸು ಬಂದಿದೆ. ನಿಮಗೆಲ್ಲರಿಗೂ ಶುಭವಾಗಲಿ, ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಈ ಕಾರ್ಯಕ್ರಮ ಆಯೋಜನೆ ಮಾಡಿದಂಥ ಮಹೇಶ್ಗಂತೂ ಮತ್ತೆ ಒನ್ಸ್ ಅಗೈನ್ ಎಸ್ ಎನ್ ಎ ಟೀಚರ್ ಆಗಿದ್ದರೂ ಕೂಡ ಅವನಿಗೆ ಹ್ಯಾಟ್ಸ್ ಆಫ್, ಅವನಿಗೆ ಧನ್ಯವಾದಗಳನ್ನು ನಾನು ಪರವಾಗಿ ಹೇಳ್ತಾ ಇದ್ದೀನಿ. ನಮಸ್ಕಾರ.